ವೀಕ್ಷಕರೇ, ರುದ್ರದೇವರು ಅಂದ್ರೆ ನಮ್ಮ ಪರಮೇಶ್ವರ. ನಮಃ ಶಿವಾಯ, ಹರ ಹರ ಭೋಲೆ, ನಮಃ ಶಿವಾಯ. ಈ ಪರಶಿವನ ವಾಹನ ನಂದೀಶನಾಗಿದ್ದಾನೆ. ಈ ನಂದೀಶನ ಸಂಕೇತವಾಗಿರುವುದು ನಂದಿಕೋಲು. ಚಡಚಣ ತಾಲೂಕಿನ ಹಳ್ಳಿ ಬರಡೋಲ ಗ್ರಾಮದ ಮಲ್ಲಯ್ಯನ ಗುಡಿಯಲ್ಲೂ ಚಮತ್ಕಾರಿ ನಂದಿಕೋಲು ಇದೆ. ಆ ನಂದಿಕೋಲು ಶ್ರೀಶೈಲ ಯಾತ್ರೆ ಪೂರೈಸಿ ಈಗ ಮರಳಿ ತನ್ನೂರ ಆಸ್ಥಾನ ಮಲ್ಲಯ್ಯನ ಗುಡಿಯ ಗರ್ಭಗೃಹಕ್ಕೆ ಬಂದು ಮರುಸ್ಥಾಪಿತವಾಗಿದೆ. ಬರಡೋಲ ಗ್ರಾಮದ ಮಲ್ಲಿಕಾರ್ಜುನ ದೇವರ ಮಲ್ಲಯ್ಯನ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆದು ಬಂದ ಭಕ್ತರನ್ನ ಗ್ರಾಮಸ್ಥರು ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ. ಬರಡೋಲ ಗ್ರಾಮದ ಶ್ರೀ ಮಲ್ಲಯ್ಯನ ಸದ್ಭಕ್ತ ಚನ್ನಪ್ಪ ಮಲ್ಲಪ್ಪ ಗೋಟ್ಯಾಳ ನಂದಿಕೋಲಿನ ಸಹಿತ 3 ವರ್ಷದ ನಂತರ ಮತ್ತೊಮ್ಮೆ ಶ್ರೀಶೈಲ ಯಾತ್ರೆ ಕೈಗೊಂಡು ಪುನೀತ ಭಾವದಿಂದ ಜೊತೆಗೆ ತೆರಳಿದ್ದ 2,000 ಶಿವ ಭಕ್ತರೊಂದಿಗೆ ಮರಳಿ ತನ್ನೂರಿಗೆ ತಲುಪಿದ್ದಾರೆ. ಈ ಯಾತ್ರೆಯ ಕುರಿತು ಕೋಟ್ಯಾಳರ ಪುತ್ರ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. 2,000 ಶಿವಭಕ್ತರ ಈ ಯಾತ್ರೆಯ ಖರ್ಚು ವೆಚ್ಚವನ್ನ ತನ್ನ ತಂದೆ ಭರಿಸಿದ್ದಾರೆ ಎಂದು ಹೇಳುವಾಗ ಕೋಟ್ಯಾಳರ ಮಗ ತೃಪ್ತಿ ಹೊಂದಿದಂತೆ ಕಂಡರು. ನಂದಿಕೋಲು ಮರಳಿ ಸ್ವಸ್ಥಾನ ಸೇರುವ ಆಧ್ಯಾತ್ಮ ಸಮಾಗಮದಲ್ಲಿ ಪುರವಂತರ ಕುಣಿತ ಶಿವಭಕ್ತರಿಗೆ ಖುಷಿ ನೀಡಿತು. ನಮ್ಮ ಶ್ರೀ ವೀರಭದ್ರ ದೇವರು ಹುಟ್ಟಿದ ಮಲ್ಲಿಕಾರ್ಜುನ ದೇವರಾದ ಶ್ರೀಶೈಲದ ಶಿವನ ಅನುಗ್ರಹ ಪಡೆದುಕೊಂಡು ಮರಳಿ ಬಂದವರಲ್ಲಿ ಸಂತೃಪ್ತಿ ತುಂಬಿದಂತೆ ಕಂಡಿತು. ಇದೇ ವೇಳೆ ಇಲ್ಲಿಯ ಚಮತ್ಕಾರಿ ಐತಿಹಾಸಿಕ ನಂದಿಕೋಲಿನ ಬಗ್ಗೆ ಗುಡಿಯ ಅರ್ಚಕರು ಹೀಗೆ ಹೇಳುತ್ತಾರೆ. ಯಾರ ಭಕ್ತರು ಬೇಡ್ಕೊಂಡವ್ರೆ ಒಯ್ಬೇಕು. ಕಮಿಟಿಯವ್ರು ಒಯ್ದ್ರು, ನಾವು ಅದನ್ನು ಹೇಳಿದೆವು. ಅವ್ರು ಕಮಿಟಿಯವ್ರು ಏನೋ ವಿಚಾರ ಮಾಡಿಲ್ಲ. ಭಕ್ತರ ಈಗಂತೂ ಭಕ್ತರ ಮೇಲೆ ಯಾರು ಈ ಭಕ್ತರು ಇದ್ದಾರೆ. ಚೆನ್ನಪ್ಪ ಕೊಟ್ಯಾಳ ಅವ ಶಿರಸಲ್ ಲಿಂಗಿಗೂ ಅಪ್ಕೊಂಡಂದ್ರೆ ಅವನದು ಇವಂದು ಒಂದೇ ಆಗಿರ್ತದೆ. ಅವ ಕೀಲಿಕ ಇಲ್ಲ ಅದನ್ನೋ ಬಾಗಿಲು ತೆರೆಸೋದನ್ನು ಆರು ಅವರಲ್ಲಿ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ನಮ್ಮಲ್ಲಿ ಇಟ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ಹಿಂಗೆ ನಡೆದ ಇದನ್ನು ಮಾಡಿಸ್ತೇವೆ, ಇದಕ್ಕೆ ಬಿಡಂಗಿಲ್ಲ. ಬರಡೋಲ ಗ್ರಾಮದ ಮಲ್ಲಯ್ಯನ ಭಕ್ತರ ಶ್ರೀಶೈಲ ಯಾತ್ರೆಯ ಬಗ್ಗೆ ಊರ ಮಂದಿ ಹೀಗೆ ಬಣಿಸಿದರು. ನಂದಿಕೋಲನ್ನು ದಿನಾಂಕ 5/1/2026 ನಮ್ಮ ಗ್ರಾಮದ ಒಬ್ಬ ಭಕ್ತ ಚೆನ್ನಪ್ಪ ಮಲ್ಲಪ್ಪ ಗೊಟ್ಯಾಳ ಅನ್ನುವಂಥವರು ಈ ಒಂದು ದೇವರನ್ನು ನಾನು ಶ್ರೀಶೈಲಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಬೇಡ್ಕೊಂಡಿದ್ರು. ಅವರು ಸುಮಾರು 3 ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಒಮ್ಮೆ ತೆಗೆದುಕೊಂಡು ಹೋಗಿದ್ದರು. ಇವತ್ತು ಕೂಡ ಅವರು ಈ ವರ್ಷವೂ 2026ರಲ್ಲಿನೂ ಕೂಡ ದೇವರಿಗೆ ಶ್ರೀಶೈಲಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಶ್ರೀಶೈಲಕ್ಕೆ ರಾತ್ರಿ ಹೋಗಿ ಮುಂಜಾನೆ ಅಲ್ಲಿ ಒಂದು ಪಾತಾಳ ಗಂಗೆಯಲ್ಲಿ ಒಂದು ಪವಿತ್ರವಾದ ನದಿಯಲ್ಲಿ ದೇವರ ಸ್ನಾನವನ್ನು ಮಾಡಿಸಿ ಲಿಂಗಕ್ಕೆ ದರ್ಶನ ಮಾಡಿಕೊಂಡು ಮತ್ತೆ ನಮ್ಮ ಗುಡಿಗೆ ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಬಂದ ಮೇಲೆ ಎಲ್ಲ ಒಂದು ಗ್ರಾಮದ ಜನರು ಕೂಡಿಕೊಂಡು ಒಂದು ದೇವರ ದರ್ಶನವನ್ನು ಪಡೆದ ನಂತರ ಒಂದು ನಂದಿಕೋಲನ್ನು ಗ್ರಾಮದ ಗರ್ಭಗುಡಿಯಲ್ಲಿ ಒಯ್ದು ಬಿಡ್ತಾರೆ. ಮಲ್ಲಯ್ಯನ ಚಮತ್ಕಾರಿ ನಂದಿಕೋಲು ತನ್ನ ಒಡೆಯ ಮಲ್ಲಿಕಾರ್ಜುನ ದೇವರ ದರ್ಶನ ಹೊಂದಿ ಈಗ ತನ್ನೂರ ಗುಡಿಯ ಗರ್ಭಗೃಹ ತುಂಬಿಕೊಂಡಿದೆ. ಈ ಚಮತ್ಕಾರಿ ನಂದಿಕೋಲು ತನ್ನ ಮುಂದಿನ ಯಾತ್ರೆಗಾಗಿ ಮುಂದಿನ 3 ವರ್ಷಗಳವರೆಗೆ ಕಾಯುವ ಅಮೃತ ಘಳಿಗೆಯ ಕೌಂಟ್ ಡೌನ್ ಈಗ ಮತ್ತೊಮ್ಮೆ ಶುರುವಾಗಿದೆ. ಯಾತ್ರೆ ಮುಗಿಸಿ ಬಂದಿರುವ 2,000 ಭಕ್ತರು ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನದ ಪುನೀತ ಭಾವದಲ್ಲಿ ತಮ್ಮ ತಮ್ಮ ಗೂಡು ಸೇರಿಕೊಂಡಿದ್ದಾರೆ. ಸುಬ್ರಹ್ಮಣ್ಯ ಸಂಗಮ, ವಿಶ್ವ ಪ್ಲಸ್ ಟಿವಿ, ಬರಡೋಲ, ಚಡಚಣ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.